ಹೆಸರು ಕಲ್ಲೇಶಾಚಾರಿ ಎಲ್.ಪಿ. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಚಿಕ್ಕಮಗಳೂರು ತಾಲೂಕ್, ಲಕ್ಕಿ ಅಂತ ಸರ್ ಊರು. ನಾನು ಮೊದಲಿಗೆ ಅಪಾಯಿಂಟ್ ಆದಾಗ ಫಸ್ಟು ಗಟ್ನಟ್ಟಿನ ತಗೊಂಡೆ. ಗಟ್ನಟ್ಟಿ ಅಂದರೆ ನನಗೆ ಮೊದಲು ಒಂಥರ ಭಯಭೀತವಾಗಿತ್ತು. ಅಲ್ಲಿಗೆ ಬಂದು ಅಥಣಿ ತಾಲೂಕಿಗೆ ಬಂದು ಬಿ.ಒ ಆಫೀಸಿಗೆ ಹೋದೆ, ಎಂಟ್ರಿ ಆದೆ. ಎಂಟ್ರಿ ಆದಾಗ ಕಾಂಬ್ಳೆ ಸರ್ ಅಂತ ಒಬ್ಬರು ಸಿಕ್ಕಿರು. ಅವರು ಗಟ್ನಟ್ಟಿ ಮಾಸ್ಟ್ರು. ಅವ್ರು ನಾನೇ ಕರ್ಕೊಂಡು ಹೋಗ್ತೀನಿ ಸರ್ ಅಂದರು. ಆಯಿತು ಅಂತ ಹೋದೆ. ಗಟ್ನಟ್ಟಿ ಇಳಿದವನು ನಾನು. ಬರೋ ತನಕಲೂ ಒಂದು ಭಯದ ವಾತಾವರಣ ಇರಲಿಲ್ಲ ನನಗೆ, ಹೇಳ್ಬೇಕು ಅಂದರೆ ಸರ್. ಅಷ್ಟು ಪ್ರೀತಿ ವಿಶ್ವಾಸದಿಂದ ಅಲ್ಲಿಯ ಜನಗಳು, ನಾನೊಂದು ಕೊಡ ನೀರು ತರಕ್ಕೆ ಹೋದರೂ ಸಹ ಅಲ್ಲಿ ಜನ ನನ್ನನ್ನು ನೀರು ತರಕ್ಕೆ ಬಿಡ್ತಿರ್ಲಿಲ್ಲ. ಅಷ್ಟು ಪ್ರೀತಿ ವಿಶ್ವಾಸ ಕಾಣ್ತಾ ಇದ್ರು. ಒಂದು ಕೊಡ ಹಿಡ್ಕೊಂಡು ಹೋದರೆ ಅವರು ಅಲ್ಲಿಯ ಮಕ್ಕಳನ್ನ ಕರೆದು ನನ್ನ ಹತ್ರ ಕೊಡವನ್ನು ಕೊಡಿಸಿ ನೀರು ತರಿಸಾಕ್ತಿದ್ರು ಮನೆಗೆ. ಅದೇನೋ ಗೊತ್ತಿಲ್ಲ ನನಗೆ. ಕೊನೆಯವರೆಗೂ ಬರುವಂಥ ಸನ್ನಿವೇಶದಲ್ಲಿ ನಾನು ಲಗೇಜ್ ತಗೊಂಡು ಹೊರಗೆ ಹೊರಟೆ. ಆ ಸನ್ನಿವೇಶದಲ್ಲಿ ಆ ಕಡೆ ಈ ಕಡೆ ರಸ್ತೆ ಬದಿಯಲ್ಲಿ ನಿಂತರ ಜನ ನೋಡಿದರೆ ನಮ್ಮಲ್ಲಿ ಒಂಥರ ಹೇಳ್ಕೊಳಕ್ಕೆ ಆಗದು. ಆ ಗಟ್ನಟ್ಟಿ ಅಂತಂದರೆ ನನ್ನ ತವರು ಮನೆ ಅಂತ ನಮ್ಮ ನೆಂಟರುಗಳೆಲ್ಲ ಅಂತಾರೆ ಇವತ್ತುವೆ. ಇಲ್ಲಿ ನೆಂಟರುಗಳು ಕರೆಯದಿದ್ರೂ ಸಹ ನಾನು ಗಟ್ನಟ್ಟಿ ಅವ್ರನ್ನ ಇವತ್ತು ಅದೇ ಸಂಪರ್ಕವನ್ನು ಇಟ್ಕೊಂಡಿದ್ದೀನಿ. ಅಲ್ಲಿಂದ ನಮ್ಮ ಮದುವೆಗಳಿಗೆ ಆಗಲಿ, ಕಾರ್ಯಕ್ರಮಗಳಿಗೆ ಆಗಲಿ ಕಡಿಮೆ ಅಂದರೆ 20, 25, 30 ಜನ ಬಂದು ಹೋಗ್ತಿದ್ದಾರೆ ಸರ್. ಬಂದಿದ್ದಾರೆ, 2-3 ಸಲ ಬಂದಿದ್ದಾರೆ. ಅದೇ ಪ್ರೀತಿ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಅಂದರೆ ನಾನು ಸಹ ಸುಮಾರು ಒಂದು 17-18 ಸಲ ಗಟ್ನಟ್ಟಿ ಬಂದಿದ್ದೀನಿ ಸರ್. ಅಂದರೆ ಅಷ್ಟು ಅಲ್ಲಿಯ ಜನ ಆತ್ಮೀಯವಾಗಿ ನನ್ನನ್ನು ಸ್ವೀಕರಿಸಿದ್ರು. ಅದೇ ರೀತಿಯಲ್ಲಿ ಶಾಲೆಯೂ ಸಹ, ಶಾಲೆಯ ವಾತಾವರಣ ಅಷ್ಟು ಅಚ್ಚುಕಟ್ಟಾಗಿತ್ತು. ಶಾಲೆಯ ಶಿಕ್ಷಕರಾಗಿರ್ಬೋದು, ಅಲ್ಲಿಯ ಮುಖ್ಯೋಪಾಧ್ಯಾಯ ಇರ್ಬೋದು, ಯಾರೇ ಆಗಿರ್ಬೋದು ಸರ್. ಅದು ನನಗೆ ಇವತ್ತು ಸಹ ಕಣ್ಣಲ್ಲಿ ಮಾಸ್ತಾ ಇಲ್ಲ, ಹಾಗೆ ಉಳಿದಿದೆ, ಅಚ್ಚಳಿದಾಗಿ ಉಳಿದಿದೆ. ಮತ್ತಿನ್ನೇನು ಹೇಳ್ಬೋದು ಅಂದರೆ, ನಾನು ಕೊನೆ ತನಕಲ್ಲೂ ಅವರಲ್ಲಿ ಒಂದು ಮಾತು ಕೊಟ್ಟಿದ್ದೆ. ನಾನು ವೃತ್ತಿಯ ಜೀವನದಲ್ಲಿ ನಾನು ಮುಗಿಯುವವರೆಗೂ ಸಹ ನನ್ನ ಸಂಬಂಧಿಕರು ಅಂತಂದರೆ ಗಟ್ನಟ್ಟಿ, ಅದನ್ನು ಬಿಟ್ಟು ನಾನು ಬಾಳಲ್ಲ ಅಂತ ಒಂದು ಮಾತು ಕೊಟ್ಟು ಅಲ್ಲಿಂದ ರಿಲೀವ್ ಮಾಡಿಸ್ಕೊಂಬಂದೆ. ಒಂದೇ ಒಂದು ಮಾತು ನಡೆಸ್ಕೊಡ್ಬೇಕು ಅಂತ. ಏನಪ್ಪ ಅಂದ್ರೆ ಅದು, ನೀವು ಹೋಗಿ ಪ್ರತಿ ವರ್ಷವೂ ಸಹ ಊರಿಗೆ ಬಂದೋಗಿ, ನಮ್ಮ ಸಂಪರ್ಕವನ್ನು ಬಿಡಬೇಡಿ. ಅದೇ ರೀತಿ ನಾನು ಇವತ್ತು ಇಟ್ಕೊಂಡಿದ್ದೀನಿ, ಮುಂದಿನ ಇಟ್ಕೊಳ್ತೀನಿ ನಾನು. ನಮ್ಮ ನೆಂಟರುಗಳು ಹೇಳೋದು ಅಷ್ಟೇ, ನಿಮ್ಮ ಸಂಬಂಧಿಕರು ಅಂತಂದರೆ ಗಟ್ನಟ್ಟಿ ಅಂತಾರೆ, ಗಟ್ನಟ್ಟಿ ಸಂಬಂಧಿಕರು ಅಂತಾರೆ. ಅದೇನೋ ಸಂಬಂಧ ನಾವು ಬಂದಿದೆ ಬೆಳೆದು, ಇವತ್ತು ಅದೇ ರೀತಿ ಬೆಳೆಸ್ಕೊಂಡು ಬರ್ತಾ ಇದ್ದೀನಿ ಸರ್ ನಾನು. ಮತ್ತಿನ್ನು ಅಮೃತ ಮಹೋತ್ಸವ ಮಾಡೋಕ್ಕೆ ಅಂತ ಹೊರಟಿದ್ದಾರೆ. ಅದು ಎಲ್ಲರಿಗೂ ಸಹ ಒಂದು ಖುಷಿ ತರುವಂಥ ವಿಷಯ. ಎಲ್ಲ ಗುರು ವೃಂದದವರು ಸಹ ಸ್ವಾಗತಿಸಿದ್ದಾರೆ. ಅದೇ ರೀತಿಯ ನಿಮ್ಮ ಸಹಕಾರಕ್ಕೆ ಎಲ್ಲರ ಬೆಂಬಲ ಇರಲಿ, ನಮ್ಮ ಬೆಂಬಲನೂ ಇರುತ್ತೆ. ನಾವು ಸಹ ನಮ್ಮ ಕುಟುಂಬ ಸಮೇತರಾಗಿ ನಮ್ಮ ಸುತ್ತಮುತ್ತ ಇರುವಂಥ ಜನರ ಸಂಬಂಧವನ್ನು ಸಹ ಬಿಟ್ಕೊಡದೆ ಅವ್ರನ್ನ ಕರ್ಕೊಂಡು ತಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಸರ್. ನೀವು ಬನ್ನಿ, ನಿಮ್ಮ ಸಂಗಡಿಗರನ್ನು ಸಹ ಕರೆದು ತನ್ನಿ.